ಎಲ್ರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಅವನ್ ಬಿಡೆ, ಲಂಕಾಧಿಪತಿ ಸುತ್ತುತ್ತಾ ಇರ್ತಾನೆ, ಲೋಕ ಕಲ್ಯಾಣ ಮಾಡ್ಬೇಕಲ್ಲ ಎಂದು ಅಜ್ಜಿ ಜ್ಯೂಸ್ ಕೊಟ್ಟಾಗ ವಿರಾಜ್, ಅಮ್ಮ ನಾವು ಡೆಲ್ಲಿಗೆ ಶಿಫ್ಟ್ ಆಗೋಣ, ಸ್ವಲ್ಪ ವರ್ಕ್ ಇದೆ, ಮುಗಿಸ್ಕೊಂಡು ಆಮೇಲೆ ಕರ್ನಾಟಕಕ್ಕೆ ಬಂದ್ರೆ ಆಯ್ತು. ಹೊಸ ಪ್ರಾಜೆಕ್ಟ್ ಇನ್ನೇನು 3 ತಿಂಗಳಲ್ಲಿ ಸ್ಟಾರ್ಟ್ ಆಗ್ತಿದೆ ಎಂದ ವಿರಾಜ್. ಈ ಮಾತು ಕೇಳಿದ ಎಲ್ರೂ ಅಚ್ಚರಿಯಾಗಿ ನೋಡೋಕೆ ಶುರು ಮಾಡಿದ್ರು. ಸಿರಿಗೆ ಆಘಾತವೇ ಆಯ್ತು. ಡೆಲ್ಲಿಗ? ವಿರಾಜ್ ಡೆಲ್ಲಿಗೆ ಯಾಕೆ? ನನ್ ಗುಣ ಆಗೋಕೆ 3 ತಿಂಗಳು ಬೇಕಂತೆ ಎಂದಳು ಸರಳವಾಗಿ. ಸೊ ವಾಟ್, 3 ತಿಂಗಳು? ಇನ್ನ ನಾನು ನೋಡ್ಕೊಂಡು ಕೆಲಸ ಇಲ್ದವನ್ ಹಾಗೆ ನಿನ್ ಪಕ್ಕ ಬಿದ್ದಿರ್ಬೇಕಾ ಎಂದ. ಧ್ವನಿಯಲ್ಲಿ ಸ್ವಲ್ಪವೂ ಸಿಹಿ ಇಲ್ಲ. ಲೋ ರಾಜ ಎಂದು ಅಜ್ಜಿ ಮಧ್ಯ ಬರ್ಬೇಕು. ನೀವು ಸುಮ್ನಿರಿ, ಇವಳ ಅತಿ ವೇಗಕ್ಕೆ ತಿಥಿ ಬೇಗ ಅನ್ನುವಂತೆ ಲಾರಿ ಬಂದು ಗುದ್ದಿದ್ರೆ ನಮ್ಮ ತಪ್ಪ? ಇವಳನ್ನ ಗುಣ ಮಾಡೋಕೆ ವೈದ್ಯರಿಲ್ವಾ? ಈಗೇನಾಗಿದೆ? ಜಸ್ಟ್ ಬಲಗೈ ವರ್ಕ್ ಆಗಲ್ಲ, ಹಣೆ ಗಾಯ ಆಗಿದೆ, ಆಮೇಲೆ ಎಲ್ಲ ಸರಿ ಹೋಗುತ್ತಲ್ಲ. ಇದು ಬಿಗ್ ಬಜೆಟ್ ಕೆಲಸ, ಬಿಡೋಕಾಗಲ್ಲ ಎಂದು ವಿರಾಜ್ ಹೇಳುವಾಗ ಸಿರಿ ಕಣ್ಣು ತುಂಬಿತು. ನಾನೇನು ಡೆಲ್ಲಿ ಬೇಡ ಅಂತಿಲ್ಲ, 3 ತಿಂಗಳಾದ್ಮೇಲೆ ನಾನು ಗುಣ ಆದ್ಮೇಲೆ ಹೋಗೋಣ ಅಂದೆ. ಯಾಕೆ ವಿರಾಜ್ ಸರ್ ಒಟ್ಟಾಗಿ ಹೇಗಿಗೋ ಮಾತಾಡ್ತಾ ಇದ್ದೀರಾ? ನನ್ಗಿಂತ ನಿಮ್ಗೆ ಪ್ರಾಜೆಕ್ಟ್ ಮುಖ್ಯನಾ ಎಂದ್ಲು ಮೆತ್ತಾಗೆ. ಏನು? ಏನೇನೋ ಮಾತಾಡ್ತಾ ಇದ್ದೀನ ಅಂದ್ರೆ ಏನೇ ಅರ್ಥ? ಯಾವನೇ ನಿನ್ಗೆ ಆ ರೋಡ್ಗೆ ದೊಡ್ಡ ಜೂಲಿಯಟ್ ರೀತಿ ಏನೋ ಕುಡಿಯದೆ ತಿನ್ನದೆ ಬಂದು ಲಾರಿ ಚಕ್ರಕ್ಕೆ ನಿಂಬೆ ಹಣ್ಣು ಆಗೊಂಡಿದ್ದು ಎಂದ. ಈಗ ಅವಳಿಗೆ ಖುಷಿ ಆಯ್ತು. ಅವನ ಶೈಲಿಯಲ್ಲಿ ಅವಳನ್ನ ದಂಡಿಸ್ತಿದ್ದಾನೆ ಕಾಳಜಿಯಿಂದ ಎಂದು. ಅದಕ್ಕೆ ಕೋಪನ? ನೀವು ಮಾಡಿದ್ ಸರಿನಾ? ಅಮ್ಮನ್ ನೋಡಕ್ ಹೋಗ್ತಾ ಇದ್ದೀನಿ ಅಂದಿದ್ರೆ ಆಗ್ತಿತ್ತು. ಹೇಳ್ದೆ ನಮ್ಮ ಆನಿವರ್ಸರಿಗೆ ಅಷ್ಟೆಲ್ಲ ಗಿಫ್ಟ್ ಕೊಟ್ಟು ಬೆಳಿಗ್ಗೆನ ಮಾಯ ಆಗ್ಬಿಟ್ರೆ ನಾನು ಎಷ್ಟು ಟೆನ್ಷನ್ ಆಗ್ತೀನಿ ಅಂತ ಗೊತ್ತಿಲ್ವಾ ನಿಮ್ಗೆ ಎಂದು ಕಣ್ಣೊರೆಸಿಕೊಂಡು ಕೇಳಿದಾಗ, ನೀನ್ ಯಾಕೆ ಟೆನ್ಷನ್ ಆಗ್ಬೇಕು ಸರಿ ಎಂದ. ಯಾಕೆ? ತಮಾಷೆ ಪ್ರಶ್ನೆ ಎಂದಳು ನಕ್ಕು. ತಮಾಷೆ ಮಾಡ್ತಾ ಕೂರೋಕೆ ನಾನೇನು ಮೆಂಟಲೇನೆ ಎಂದ. ವಿರಾಜ್ ಸರ್ ಅತಿ ಆಯ್ತು ನಿಮ್ದು. ಮೊದ್ಲಿಗೆ ನನ್ನ ಫೀಲಿಂಗ್ಸ್ ಜೊತೆಗೆ ಆಟ ಆಡ್ತಾ ಇದ್ದೀರಾ, ಎರಡನೇದಾಗಿ ನನ್ನೇ ಬೈದಿದ್ದೀರಾ. ಏನೋ ಹೋಗ್ಲಿ ಪಾಪ ಅಂತ ನಾನು. ಇದು ಸರಿ, ಮುಂದೆ ಏನೋ ಹೇಳೋ ಮುನ್ನವೇ ಜಗಳ ಮಾಡ್ಲೇಬೇಕೆಂದು ನಿರ್ಧರಿಸಿ ಬಂದಿದ್ದವನು, ಏನೋ ಹೋಗ್ಲಿ ಪಾಪ, ನನ್ನೇನೋ ನಿನ್ ಹಿಂದೆ ಮುಂದೆ ಸುತ್ತೋ ನಾಯಿ ಅನ್ಕೊಂಡಿದ್ಯಾ? ಇವಳ ಫೀಲಿಂಗ್ಸ್ ಜೊತೆಗೆ ಆಟ ಆಡ್ತಿದ್ದೀನಂತೆ, ಏನೇ ಮಾಡ್ದೆ ಅಂತ ತಪ್ಪು ನಾನು ಎಂದು ಅವಳ ಬಳಿ ಬಂದು ಕೆಂಪು ಕಣ್ಣು ಮಾಡಿಕೊಂಡು ಕೇಳಿದ. ರಾತ್ರಿ ಪೂರ ಜೊತೆಗಿದ್ದು ಬೆಳಿಗ್ಗೆ ಕಣ್ಬಿಟ್ಟಾಗ ನೀವಿರ್ದೆ ಹೋದ್ರೆ ಒಬ್ಬಂಟಿ ಹೆಣ್ಣು ಏನ್ ಮಾಡ್ತಾಳೆ ಅಂತ ಪರಿಜ್ಞಾನ ಇಲ್ದೆ ನಿನ್ ಭಾವನೆಗಳ ಜೊತೆಗೆ ಆಟ ಆಡಿದ್ದು ತಪ್ಪಲ್ವಾ ಹಾಗಾದ್ರೆ ಎಂದು ಕೇಳಿದಳು ಅಷ್ಟೇ ಕೋಪದೆ. ನೀನ್ ಹೇಳೋದ್ ಹೇಗಿದೆ ಅಂದ್ರೆ ನಮ್ಸಿ ನಿನ್ ಜೊತೆಗಿದ್ದು ಕತ್ ಕುಯ್ದ ಹಾಗಿದೆ ಎಂದ ಅಸಡ್ಡೆಯಿಂದ ನಕ್ಕು. ಅದೇ ಆಗಿದ್ದು ವಿರಾಜ್ ಸರ್, ನಾನು ನಿಮ್ಮನ್ನ ಹುಡುಕ ಜಾಗನೇ ಇರ್ಲಿಲ್ಲ. 250 ಕಿಲೋಮೀಟರ್ ದೂರಕ್ಕೆ ಬರುವಾಗ ಒಂದು ಕ್ಷಣವೂ ನಂಗೆ ಹೇಳ್ಬೇಕು ಅನ್ನಿಸ್ಲಿಲ್ವಾ ನಿಮ್ಗೆ? ನಾನು ನೆನಪಿಗೆ ಬರ್ಲಿಲ್ವಾ ಹಾಗಾದ್ರೆ ನನ್ನ ಫೀಲಿಂಗ್ಸ್ಗೆ ನೀವು ಕೊಡೋ ಬೆಲೆ ಇದೇನಾ ಎಂದು ಸಿರಿ ಕೇಳುವಾಗ, ಹೌದು ಇದೆ ಎನ್ನುತ್ತಾ ಬೆರಳು ಮಾಡಿ ಅವಳ ಬಳಿ ಬಾಗಿದವನು, ರಾಜ ಎಂದು ಅಜ್ಜಿ ಅಡ್ಡ ಬಂದ್ರು. ರಾಜ ಏನು ಇದು ಎಂದು ಕಲ್ಯಾಣಿ ಅಡ್ಡ ಬಂದ್ರು. ಚುಪ್, ಎಲ್ರೂ 1 ನಿಮಿಷ ಸುಮ್ಮನಿರಿ, ಜೂಳಿಗೆ ಇವಳ ಸ್ಥಾನ ಏನು ಅಂತ ಅರ್ಥ ಮಾಡಿಸ್ತೀನಿ ನಾನು ಎಂದವನೇ. ನನ್ನ ಬದುಕಲ್ಲಿ ನನ್ನ ಮನಸ್ಸಿಗೆ ಅವರೊಬ್ಬರೇ ನಂಬರ್ 1, ಅವರೇ ನನ್ನ ಸರ್ವಸ್ವ. ಅವ್ರಿಗಾಗಿ ನಡೆಸಿದ ಹೋರಾಟಕ್ಕೆ ಎಂಡ್ ಸಿಕ್ಕಿದೆ. ಯಾರಿಗಾಗಿ ಈ ಮನಸ್ಸು ಕಾಯ್ತಿತ್ತೋ ಅವರೀಗ ನಂಗೆ ಸಿಕ್ಕಾಯ್ತು. ಈಗ ನನಗೆ ಬೇಕಿರೋದು ನಾನು ಆಯ್ಕೆ ಮಾಡ್ಕೊಂಡಾಗಿದೆ. ಅವರ ಬದುಕು, ಅವರ ಫೀಲಿಂಗ್ಸ್ ಅಷ್ಟೇ ನನಗೆ ಇಂಪಾರ್ಟೆಂಟ್, ಮಿಕ್ಕವರೆಲ್ಲ ಎನ್ನುತ್ತಾ ವ್ಯಂಗ್ಯವಾಗಿ ನಕ್ಕಾಗ, ರಾಜ ಏನೋ ಆಗಿದೆ ನಿಂಗೆ ಎಂದು ಅಜ್ಜಿ ಅಡ್ಡ ಬಂದ್ರು. ಸತ್ಯ ಹೇಳ್ತಾ ಇದ್ದೀನಿ, ಇವಳನ್ನ ಮದ್ವೆ ಆಗಿದ್ದು ಕೂಡ ಯಾವ ಭಾವನೆಗಳಿಲ್ಲದೆ, ಇವಳಪ್ಪನ ಕೊಲ್ಲೋಕೆ ಟ್ರೈ ಮಾಡ್ದೆ ಅಂತ ಇವಳು ಬೊಗಳಿದಕ್ಕೆ ಇವಳು ಕೋಳಿಗೆ ತಾಳಿ ಕಟ್ಟಿದ್ದು, ಇವಳನ್ನ ಕಟ್ಕೊಂಡ ತಪ್ಪಿಗೆ ಜೊತೆಗಿದ್ದೆ. ಏನೋ ಇವಳ ಜೊತೆಗೆ ನಾಟಕ ಮಾಡೋ, ಸಂಸಾರ ಮಾಡೋ ನಾಟಕ ಯಾಕೆ ಮಾಡ್ದೆ ಅಂತ ಪ್ರಶ್ನೆ ಬರುತ್ತಲ್ವಾ? ಕಾರಣ ಇವಳ ದೋಸ್ತ್, ಅದೇ ನನ್ನ ವೈರಿ. ಎಲ್ಲಿ ಇವಳನ್ನ ವೈರಿ ಕೈಗೆ ಕೈ ಸೇರಿಸ್ಬಿಡ್ತಾಳೋ ಅಂತ ಅವನ ಕೈಯಿಂದ ಇವಳನ್ನ ಕಿತ್ಕೊಳ್ಳೋಕೆ ನನ್ನ ಸಂಸಾರದ ನೆಪ ಕೊಟ್ಟೆ. ಅದನ್ನೇ ನಂಬಿ ಈ ಮೂರ್ಖ ಶಿಖಾಮಣಿ ನನ್ನ ನಂಬಿ ನನ್ನ ಹಿಂದೆ ಬಂದಿದೆ ಎಂದು ಹೇಳಿದವನ ಮಾತು ಪೂರ್ತಿಯಾದಾಗ ಸಿರಿ ಪೂರ್ತಿಯಾಗಿ ಕುಗ್ಗಿದ್ಲು. ಈಗ ನನಗೆ ಈ ಪ್ರಪಂಚದಲ್ಲಿ ಬೇರೇನು ಬೇಕಿಲ್ಲ, ನನ್ನಮ್ಮ ಬಿಟ್ಟು ನನಗಿನ್ನು ಯಾರು ಬೇಕಿಲ್ಲ ಎಂದು ಹೇಳಿದವನು ಸಿರಿ ಮುಂದೆ ಬಂದು, ಸೋ ಸಿರಿ, ಐ ಆಮ್ ಸಾರಿ, ಎಷ್ಟು ದಿನ ಒಳ್ಳೆ ಟೈಮ್ ಪಾಸ್ ಮಾಡಿಸಿದ್ಯಾ, ಥ್ಯಾಂಕ್ ಯು ಎಂದಾಗ, ಅಂದ್ರೆ ನೀವು ನನ್ನ ನಂಬಿಸಿ ಮೋಸ ಮಾಡಿದ್ರ ವಿರಾಜ್ ಸರ್ ಎಂದು ಕೇಳ್ತಾ ಹಾಕಿದ್ದ ಸೂಚಿ ತೆರೆದು ಬಿಸಾಕಿ ಬೆಡ್ ಇಂದ ಇಳಿದು ನಿಂತು ಕೇಳಿದ್ಲು ಸಿರಿ. ಮೋಸ ಅಲ್ಲ,
ಟೈಮ್ ಪಾಸ್ ಕಣೆ, ನಿನಗೂ ಕ್ವಾಲಿಟಿ ಟೈಮ್ ಕೊಟ್ಟಿದ್ದೀನಿ ಅಲ್ವಾ ಎಂದ ಕಣ್ ಹೊಡೆದು. ಅಂದ್ರೆ ನೀವು ನನ್ನ ಪ್ರೀತಿಸ್ಲಿಲ್ವಾ ಎಂದು ಕೇಳಿದ್ಲು. ಹೆಣದ ಮನೆಗೆ ಹೋಗಿ ಹಣದ ಆಲೋಚನೆಯಿಂದ ಕೆಲಸ ಮಾಡು ಅನ್ನೋ ನನಗೆ ಭಾವನೆಗಳು ಎಲ್ಲಿಂದ ಬರ್ಬೇಕೆ? ಹೋಗ್ಲಿ ಪ್ರೀತಿ, ನೀನಂತ ಹುಡುಗಿನ ಪ್ರೀತಿ ಮಾಡೋದಕ್ಕೆ ನಾನೇನು ಬರ್ಗೆಟ್ಟವನೇನೆ ಪ್ರೀತಿ ಅಂತ ಎಂದ. ಮತ್ತೆ ಪ್ರೀತಿಸ್ತೀನಿ ಅಂತ ಹೇಳಿತು ಎಂದು ಆಕೆ ಕೇಳುವಾಗ, ಜಸ್ಟ್ ಟೈಮ್ ಪಾಸ್ ಅಂತ ಇನ್ನು ಯಾವ ಭಾಷೆಯಲ್ಲಿ ಹೇಳ್ಬೇಕು ನಿನಗೆ ಎಂದ. ಮೊನ್ನೆ ತನಕ ಟೈಮ್ ಪಾಸ್ ಮಾಡಿದ್ರ ಹಾಗಾದ್ರೆ ಎಂದು ಕೇಳಿದವಳನ್ನ ಕಂಡು ನಗುತ್ತಾ, ಅಮ್ಮ ಸಿಕ್ಕಿಲ್ಲ ಅಂದಿದ್ರೆ ಇನ್ನು ಜಾಸ್ತಿ ಟೈಮ್ ಪಾಸ್ ಮಾಡ್ತಿದ್ದ ಬಂಗಾರಿ ಎಂದ ಗಲ್ಲ ಮುಟ್ಟಿ. ಈಗ ಅವಳ ಕೋಪ ಮಿತಿ ಮೀರಿ ತಾಳ್ಮೆ ಸಹನೆ ನೆಲ ಸೇರಿತು. ನಾಚಿಕೆ ಆಗ್ಬೇಕು ನಿಮ್ಗೆ ಎಂದವಳು, ನಾನು ಮನ್ಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ ಈಗ ಯಾವ ಫೀಲಿಂಗ್ಸ್ ಇಲ್ಲ ಅಂತ ಟೈಮ್ ಪಾಸ್ ಅಂತ ಹೇಳೋಕೆ ಮನಸ್ಸಾದ್ರೂ ಹೇಗ್ ಬರ್ತಿದೆ ನಿಮ್ಗೆ? ನಿಮ್ದು ಒಂದು ಹೃದಯನ ಎಂದು ಕೇಳಿದವಳ ನೋಡಿ, ತೆಗೆದು ನೋಡೋಕ್ಕಾಗಲ್ಲ ಬಂಗಾರಿ, ಸೋ ಸಾರಿ ಎಂದ ಎದೆ ಮೇಲೆ ಕೈ ಇಟ್ಕೊಂಡು ವ್ಯಂಗ್ಯವಾಗಿ ನಕ್ಕು. ನಿಜಕ್ಕೂ ನಿಮ್ಗೆ ನೀವು ಮಾಡಿದ್ದು ಮಾಡ್ತಾ ಇರೋದು ತಪ್ಪು ಅನ್ನಿಸ್ತಿಲ್ವಾ ವಿರಾಜ್ ಎಂದು ಕೇಳಲು, ಯುವರಾಜ್ ಸಿಂಹಾದ್ರಿ ಕಟ್ಕೊಂಡಿರೋ ಸಾಮ್ರಾಜ್ಯದಲ್ಲಿ ಅವನು ಹೇಳೋದೇ ಸರಿ, ಅವನು ಮಾಡೋದೇ ಸರಿ. ಅವನನ್ನ ತಪ್ಪು ಅನ್ನೋ ಪ್ರಾಣಿ ಹುಟ್ಟಿಲ್ಲ, ಹುಟ್ಟಲ್ಲ ಎಂದವನ ಮಾತಿಗೆ ಅಷ್ಟೇ ವೇಗದಲ್ಲಿ ರೋಷದಲ್ಲಿ, ಅಂತ ಸಾಮ್ರಾಜ್ಯದಲ್ಲಿ ನನಗೂ ಜಾಗ ಬೇಡ. ನಿಮ್ಮಂತ ಭಾವನೆಗಳೇ ಇಲ್ಲದ ಪ್ರಾಣಿಯಂತೆ ಬದುಕು ನೀಚತನ ತುಂಬಿರೋ ಕ್ರೂರ ಪ್ರಪಂಚ ನನಗೂ ಬೇಡ. ಸಾಕಾಗೋಯ್ತು. ನನ್ನ ಭಾವನೆಗಳಿಗೆ ಬೆಲೆ ಇಲ್ಲ ಅಂತ ಗೊತ್ತಾದ್ರು ನಿಮ್ಗೆ ಅಮ್ಮ ಸಿಕ್ಕಿದ್ರು ಅಂತ ಸುಮ್ಮನಾದೆ. ಆದ್ರೆ ನೀವು ತನ್ಕೋಳಿಗ್ ತಾಳಿ ಕಟ್ಟಿ ಕ್ಷಣದಿಂದ ಆಡಿದ್ದೆಲ್ಲ ನಾಟಕ ಅಂತ ಹೇಳಿ ಮೆರೆಯೋದು ನೋಡಿದ್ಮೇಲೆ ಚೂರಾಯ್ತು. ನಿಮ್ಮ ಮೇಲಿದ್ದ ನನ್ನ ಪ್ರೀತಿ ಸಂಪೂರ್ಣವಾಗಿ ಚೂರಾಯ್ತು. ಕೊಟ್ಬಿಡಿ ನನಗೆ ಡೈವೋರ್ಸ್ ಎಂದಳು. ಅದನ್ನ ಕೇಳಿದವನೇ, ನಿನ್ನ ಈ ಸ್ವೀಟ್ ರಿಕ್ವೆಸ್ಟ್ ನಾನು ಬೇಡ ಅಂತೀನ ಬಂಗಾರಿ, ಓಕೆ ಎಂದು ಅಮ್ಮ ಬನ್ನಿ ಎಂದು ಕಲ್ಯಾಣಿಯವರ ಕೈ ಹಿಡಿದು ಹೊರ ನಡೆದ. ಹೋಗುವಾಗ್ಲೂ ಅವನಿಗೆ ಯಾವ ಭಾವನೆಗಳೇ ಇರಲಿಲ್ಲ. ಸಿರಿಗೆ ಹೇಳ್ಕೊಳ್ಳಲಾಗದಷ್ಟು ನೋವಾಯ್ತು. ಹಾಗೆ ಅಳುತ್ತಾ ಆಸ್ಪತ್ರೆಯಲ್ಲಿ ಶುರುವಾದ ಬಂಧನ ಆಸ್ಪತ್ರೆಯಲ್ಲಿ ಕಳಿಸಿದೆ ಎಂದು ನೊಂದುಕೊಂಡಳು. ಗಿರಿಜಾಗೆ ತಾನ್ ಏನ್ ಮಾಡ್ಬೇಕು ತಿಳಿಯಲಿಲ್ಲ. ಸಿರಿನ ಸಮಾಧಾನ ಪಡಿಸಲು ನೋಡಿದ್ಲು. ಅಜ್ಜಿ ಕೂಡ ಎಷ್ಟೇ ಜಗಳ ತಡೆಯೋಕೆ ನೋಡಿದ್ರು ಆಗಲಿಲ್ಲ. ವಿರಾಟ್ ಸ್ವಭಾವವೇ ಹಾಗೆ, ಏನ್ ಅನ್ಕೊಂಡ್ರೆ ಅದನ್ನ ಮಾಡ್ತಾನೆ. ಹೀಗಾಗಿ ಯಾರಿಂದಲೂ ಈ ಸನ್ನಿವೇಶ ತಡೆಯಲ್ಲೇ ಆಗ್ಲಿಲ್ಲ. ಇಷ್ಟೆಲ್ಲ ಆದ್ರೂ ಧೀರೇಂದ್ರ ಮಾತ್ರ ಒಂದ್ ಮಾತು ಆಡ್ಲೇ ಇಲ್ಲ. ಒಂದೇ ಹಾಗಾದ್ರೆ ವಿರಾಜ್ ಯಾಕೆ ಸಿರಿನ ಬೇಕೆಂದು ದೂರ ಮಾಡ್ಕೊಂಡ? ಕಾರಣ ಏನಿದೆ? ಫ್ಲಾಶ್ ಬ್ಯಾಕ್ ಇನ್ನು ಮುಂದುವರಿಯುತ್ತೆ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.